ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನಾಚರಣೆ ಅಂಗವಾಗಿ ನಗರದ ವಾರ್ತಾಭವನದ ಆವರಣದಲ್ಲಿ ಇಂದು ಬೆಳಗ್ಗೆ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಸಾಕ್ಷರತಾ ಧ್ವಜಾರೋಹಣವನ್ನು ನೆರವೇರಿಸಿದರು. ಬಳಿಕ ನೆರೆದಿದ್ದ ಎಲ್ಲರಿಗೂ ಸಾಕ್ಷರತಾ ಪ್ರಮಾಣ ವಚನ ಬೋಧಿಸಿ ಮಾತನಾಡಿದ ಅವರು 2027ರ ವೇಳೆಗೆ ಇಡೀ ದೇಶದ ಜನತೆಯನ್ನ ಸಾಕ್ಷರನ್ನಾಗಿ ಮಾಡುವ ನಿಟ್ಟಿನಲ್ಲಿ ಈ ಆಂದೋಲನ ಹಮ್ಮಿಕೊಳ್ಳಲಾಗಿದೆ. ಅಕ್ಷರ ಜ್ಞಾನ ಇದ್ದಲ್ಲಿ ಮೂಢನಂಬಿಕೆ, ಅಂಧಕಾರ ನಿವಾರಣೆ ಸಾಧ್ಯ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಅಕ್ಷರ ಕಲಿತು ಇತರರಿಗೂ ಕಲಿಸಬೇಕು ಎಂದು ಕರೆ ನೀಡಿದರು. ಹಾಸನ ಜಿಲ್ಲೆ ಸರಾಸರಿ 80ರಷ್ಟು ಸಾಕ್ಷರತೆಯನ್ನ ಹೊಂದಿದೆ. ಅನಕ್ಷರಸ್ಥರಿಗೆ ಅಕ್ಷರ ಕಲಿಸುವ ಕೆಲಸ ಮಾಡಲು ಸರ್ಕಾರದ ಜೊತೆಗೆ ಸಂಘ ಸಂಸ್ಥೆಗಳು ಕೂಡ ಕೈಜೋಡಿಸಬೇಕು. ಈ ನಿಟ್ಟಿನಲ್ಲಿ ಜಿಲ್ಲೆಯಲ್ಲಿ ಹಾಗೂ ರಾಜ್ಯದಲ್ಲಿ ಸಾಕ್ಷರತೆ ಪ್ರಮಾಣವನ್ನ ಹೆಚ್ಚಿಸಲು ಎಲ್ಲರೂ ಸಹಕಾರ ನೀಡಬೇಕು ಎಂದರು. ವಿಶ್ವ ಸಾಕ್ಷರ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ಜಿಲ್ಲಾಡಳಿತದ ವತಿಯಿಂದ. ನಮ್ಮ ಜಿಲ್ಲೆಯಲ್ಲಿ ಯಾರ್ಯಾರು ಅನಕ್ಷರಸ್ಥರಿದ್ದಾರೆ ಇನ್ನೂ ಕೂಡ, ಏಕೆಂದರೆ ಈಗ ಸೆನ್ಸಸ್ಸು ಇದೀಗ ಪ್ರಾರಂಭ ಆಗುತ್ತೆ ಅಂತಂದ್ಬಿಟ್ಟು ಈಗಾಗಲೇ ಹೇಳಿದ್ದಾರೆ. ಅದಕ್ಕೆ ತಯಾರಿಗೆ ಈಗಾಗಲೇ ನಮ್ಮ ಸಭೆಗಳು ಎಲ್ಲ ನಡೀತಾ ಇದೆ. ಸೊ ಇದರ ಮೂಲಕ ಅಂದರೆ ನಮ್ಮ ಜಿಲ್ಲೆಯ ಒಂದು ಅಂದಾಜು ಸಾಕ್ಷರತೆ ಪ್ರಮಾಣ ಅಂದಾಜು 79ರಿಂದ 80% ಅಂತ ಅಂದ್ಕೊಂಡಿದ್ದೀವಿ. ಸೊ ಅಂದರೆ ನಮ್ಮ ರಾಜ್ಯದ್ದೂ ಕೂಡ ಹತ್ತಿರ 80% ಅಂದ್ಕೊಂಡಿದ್ವಿ. 77.70 ಇತ್ತು ಯಾವಾಗ 2022ರಲ್ಲಿ. ಬಹುಶಃ ಇದುವರೆಗೆ 80% ಆಗಿರಬೇಕು ಅಂತಂದ್ಬಿಟ್ಟು ನಾವೊಂದು ಊಹೆ ಮಾಡ್ತೀವಿ. ಸೊ ಈ ಮೂಲಕ ಈ ಕಾರ್ಯಕ್ರಮವನ್ನು ಇವತ್ತು ಏನು ನಾವು ಉದ್ಘಾಟನೆ ಮಾಡಿದ್ವಿ, ಈ ಕಾರ್ಯಕ್ರಮದ ಮೂಲಕ ನಾನು ಜಿಲ್ಲೆಯ ಎಲ್ಲ ಜನರಲ್ಲಿ ಕೇಳ್ಕೊಳ್ಳೋದು, ಯಾರ್ಯಾರು ಇನ್ನೂ ಅನಕ್ಷರಸ್ಥರಿದ್ದಾರೆ ಅವರಿಗೆ ಅಕ್ಷರ ಕಲಿಸುವ ಕೆಲಸವನ್ನು ಇಲಾಖೆಯ ಸರ್ಕಾರದ ವತಿಯಿಂದ ಮಾಡೋದ್ರ ಜೊತೆಗೆ ತಾವು ಸಂಘಟನೆಗಳು, ಎಲ್ಲ ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ ಕೈ ಜೋಡಿಸಿ ಅಕ್ಷರ ಕಲಿಸಿದವರು ಕಲಿಯದೇ ಇರುವವರಿಗೆ ನಾವು ಕಲಿಸೋಣ ಅಂತ ಈ ಮೂಲಕ ಎಲ್ಲರೂ ಪ್ರಮಾಣ ಕೂಡ ಮಾಡಿದ್ದೀವಿ, ಒಂದು ಓದ್ ಕೂಡ ತಗೊಂಡಿದ್ದೀವಿ. ಸೊ ತಾವೆಲ್ಲರನ್ನು ಕೂಡ ಕಟಿಬದ್ಧರಾಗಿ ಇನ್ನು ಯಾರ್ಯಾರಿಗೆ ಅಕ್ಷರ ಗೊತ್ತಿಲ್ಲ, ಅಕ್ಷರ ಇದೆ ಅಂತಂದ್ರೆ ಅಲ್ಲಿ ಅರಿವಿದೆ, ಅಲ್ಲಿ ತಿಳುವಳಿಕೆ ಇದೆ. ಅಕ್ಷರ ಇಲ್ಲದ ಕಡೆ ತಿಳುವಳಿಕೆ ಇರಲ್ಲ, ಮೂಢನಂಬಿಕೆಗಳು, ಅಂಧಕಾರ, ಕಂದಾಚರಣೆ ಇವೆಲ್ಲ ಇರುತ್ತೆ. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಬಿಆರ್ ಪೂರ್ಣಿಮಾ ಮಾತನಾಡಿ 1978-79ರಲ್ಲಿ ಸಾಕ್ಷರತಾ ಆಂದೋಲನ ಆರಂಭಿಸಲಾಗಿದ್ದು, ಅಲ್ಲಿನಿಂದ ನಿರಂತರವಾಗಿ ಅನಕ್ಷರಸ್ಥರಿಗೆ ಅಕ್ಷರ ಕಲಿಸುವ ಕೆಲಸ ಮಾಡಲಾಗುತ್ತಿದೆ. ಈ ವರ್ಷ ಹಾಸನ ಜಿಲ್ಲೆಗಳಲ್ಲಿ 30,000 ಜನರಿಗೆ ಸಾಕ್ಷರತೆ ಹೊಂದಲು ಸರ್ಕಾರದ ವತಿಯಿಂದ ಅನುಕೂಲ ಕಲ್ಪಿಸಲಾಗಿದೆ ಎಂದರು. ಹಾಸನ ಜಿಲ್ಲೆಯ ಗ್ರಾಮ ಪಂಚಾಯಿತಿಗಳ 223 ಚುನಾಯಿತ ಸದಸ್ಯರಿಗೆ ಸಾಕ್ಷರತೆ ನೀಡಲಾಗಿದೆ. 2027ರ ವೇಳೆಗೆ ಇಡೀ ದೇಶದ ಪ್ರತಿಯೊಬ್ಬ ಪ್ರಜೆಯನ್ನ ಅಕ್ಷರಸ್ಥರನ್ನಾಗಿ ಮಾಡುವ ಗುರಿ ಹೊಂದಲಾಗಿದೆ ಎಂದರು. ಒಟ್ಟಾರೆ ಕರ್ನಾಟಕ 77.27% ಸಾಕ್ಷರತೆಯನ್ನು ಹೊಂದಿದೆ. 78-79ರಲ್ಲಿ 1978-79ರಲ್ಲಿ ಒಂದು ಸಾಕ್ಷರತಾ ಆಂದೋಲನ ಪ್ರಾರಂಭ ಆಯಿತು. ಈ ವರ್ಷ ನಾವು 30,000 ಜನರಿಗೆ ಹಾಸನ ಜಿಲ್ಲೆಯಲ್ಲಿ ಸಾಕ್ಷರತೆಯನ್ನು ಹೊಂದಲು ಅನುಕೂಲ ಮಾಡಿಕೊಟ್ಟಿದ್ದೀವಿ, ಸಾಕ್ಷರರಾಗಿದ್ದಾರೆ. ಅದೇ ರೀತಿ ನಮ್ಮ ಗ್ರಾಮೀಣ ಪ್ರದೇಶದ ಚುನಾಯಿತ ಗ್ರಾಮ ಪಂಚಾಯಿತಿ ಮೆಂಬರ್ಸ್ 223 ಜನರನ್ನು ಅವರು ಅಕ್ಷರ ಕಲಿಯೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೀವಿ. ಅದೇ ರೀತಿ ಒಟ್ಟು ನಮ್ಮ ಜಿಲ್ಲೆಯಲ್ಲಿ 30,000 ಜನರಿಗೆ ನಾವು ಅಕ್ಷರ ಜ್ಞಾನವನ್ನು ನೀಡಿದ್ದೇವೆ. ಇದು ಪ್ರತಿ ವರ್ಷ ನಡೀತಾ ಇದೆ. ನಮ್ಮ 2022ರಿಂದ 27ರವರೆಗೆ ಇಡೀ ಭಾರತದಲ್ಲಿ ಎಲ್ಲರನ್ನೂ ಸಾಕ್ಷರರನ್ನಾಗಿ ಮಾಡುವ ಒಂದು ಆಂದೋಲನ ಇದೆ. ಅದನ್ನು ನಾವು ಯಶಸ್ವಿಗೊಳಿಸೋಣ. ಈ ಸಂದರ್ಭದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಪಾಂಡು, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಉಪನಿರ್ದೇಶಕಿ ಮೀನಾಕ್ಷಮ್ಮ, ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಜುಳಾ, ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಇ ಕೃಷ್ಣೇಗೌಡ ಇತರರು ಹಾಜರಿದ್ದರು.